ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾವು ನಮ್ಮ ಹಬ್ಬಗಳನ್ನು ಮನೆಯಲ್ಲಿ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ಈ ಜಗತ್ತಿನಲ್ಲಿ ಕೆಲವು ಹಬ್ಬಗಳಿವೆ, ಅಲ್ಲಿ ಜಗತ್ತಿನ ಎಲ್ಲ ಜನರು ಒಟ್ಟಿಗೆ ಸೇರಿ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾರೆ. ಈ ಫೆಸ್ಟಿವಲ್ಗಳು ಬರೀ ಎಂಟರ್ಟೈನ್ಮೆಂಟ್ಗಾಗಿ ಅಲ್ಲ, ಅವು ಬೇರೆ ಬೇರೆ ದೇಶದ ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ತಿಳಿಸುತ್ತೆ. ಹಾಗಾದರೆ ಬನ್ನಿ, ಇವತ್ತು ನಾವು ಅಂತಹ ಕೆಲವು ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆಮೇಲೆ ನೀವು ಯಾವ ಫೆಸ್ಟಿವಲ್ಗೆ ಹೋಗಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ. ನಾನು ನಿಮ್ಮ ಮಿಸ್ಟರ್ ಮ್ಯಾಪ್. ಮೊದಲನೇದು ಥೈಲ್ಯಾಂಡ್ನ ಸೋಂಕ್ರಾನ್ ಫೆಸ್ಟಿವಲ್. ಇದು ಜಗತ್ತಿನ ಅತಿ ದೊಡ್ಡ ವಾಟರ್ ಫೆಸ್ಟಿವಲ್ ಅಂತ ಕರೀತಾರೆ. ಇದು ಥೈಲ್ಯಾಂಡ್, ಲಾವೋಸ್ ಮತ್ತು ಮಯನ್ಮಾರ್ ಕಂಟ್ರೀಸಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಇದು ಅವ್ರ ಕಂಟ್ರೀಸಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್. ಇದನ್ನು ಏಪ್ರಿಲ್ ಮಂತ್ 13 to 15 ಡೇಟಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಈ ಫೆಸ್ಟಿವಲ್ನ ಎಂಜಾಯ್ ಮಾಡೋಕ್ಕೆ ಎಲ್ಲ ಕಂಟ್ರೀಸಿಂದನೂ ಫಾರಿನರ್ಸ್ ಬರ್ತಾರೆ. ಈ ವಾಟರ್ ಫೆಸ್ಟಿವಲ್ಗೆ ನಾನು ಹೋಗಿದ್ದೆ ಆ್ಯಂಡ್ ಇದು ನೈಟ್ ಆ್ಯಂಡ್ ಡೇ ಫುಲ್ ಇರುತ್ತೆ. ನೀವು ಯಾರ ಮೇಲೆ ಬೇಕಾದರೂ ನೀರನ್ನ ಹಾಕ್ಬೋದು. ಈ ಫೆಸ್ಟಿವಲಲ್ಲಿ ಲೋಕಲ್ಸ್ ಅವ್ರ ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಸೇರಿ ವಾಟರ್ ಫೈಟ್ ಆಡ್ತಾರೆ ಆ್ಯಂಡ್ ಟೆಂಪಲ್ಗೆ ಹೋಗಿ ಮಾಂಕ್ಸ್ ಹತ್ರ ಆಶೀರ್ವಾದ ತಗೊಂಡು ಬರ್ತಾರೆ. ನೀವು ಅಂದ್ಕೊತೀರಾ ನೀರನ್ನ ಯಾಕೆ ಹೀಗೆ ವೇಸ್ಟ್ ಮಾಡ್ತಾರೆ ಅಂತ. ಆದರೆ ಈ ಫೆಸ್ಟಿವಲಲ್ಲಿ ಒಬ್ಬರ ಮೇಲೆ ಒಬ್ಬರು ನೀರನ್ನ ಹಾಕೋ ಮೂಲಕ ನಿಮ್ಮ ಹಳೆ ಪಾಪಗಳನ್ನು ತೊಳ್ಕೊಂಡು ಮತ್ತೆ ಒಳ್ಳೆ ವರ್ಷ ಸ್ಟಾರ್ಟ್ ಮಾಡೋಣ ಅಂತ ಈ ಫೆಸ್ಟಿವಲ್ನ ಅರ್ಥ. ಈ ಫೆಸ್ಟಿವಲ್ ಬ್ಯಾಂಕಾಕ್ ಮತ್ತು ಪಟಾಯಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಆಲ್ರೆಡಿ ನೆಕ್ಸ್ಟ್ ಇಯರ್ ಮತ್ತೆ ವಿಸಿಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ನಿಮಗೇನಾದರೂ ನೀರಲ್ಲಿ ಆಡೋ ತುಂಬ ಆಸೆ ಇದ್ದರೆ ಈ ಫೆಸ್ಟಿವಲ್ ನಿಮಗೋಸ್ಕರನೇ. ಎರಡನೇದು ಟೊಮ್ಯಾಟೊ ಫೆಸ್ಟಿವಲ್. ಇದನ್ನು ಲಾ ಟೊಮ್ಯಾಟೊನೋ ಅಂತ ಕರೀತಾರೆ. ಇದು ಸ್ಪೇನಲ್ಲಿರೋ ಬುನೋಲ್ ಅನ್ನೋ ಸ್ಮಾಲ್ ವಿಲೇಜಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಈ ಫೆಸ್ಟಿವಲ್ ಬಗ್ಗೆ ಎಲ್ಲರೂ ಕೇಳೇ ಇರ್ತೀರ. ಇದು ನಡೆಯೋದು ಸ್ಪೇನಲ್ಲಿ. ನಮ್ಮ ಬಾಲಿವುಡಲ್ಲಿ ಜಿಂದಗಿ ನಾ ಮಿಲೇಗಿ ದುಬಾರಾ ಅನ್ನೋ ಮೂವಿಯಲ್ಲಿ ಫಸ್ಟ್ ತೋರಿಸಿದ್ರು. ಅದಾದಮೇಲೆ ಈ ಫೆಸ್ಟಿವಲ್ ತುಂಬ ಫೇಮಸ್ ಆಗೋಯ್ತು. ಈ ಫೆಸ್ಟಿವಲ್ ನಂದು ಡ್ರೀಮ್ ವಿಸಿಟ್ ಆಗಿದೆ. ಈ ಫೆಸ್ಟಿವಲ್ಗೆ ಸೆಲೆಬ್ರೇಟ್ ಮಾಡೋಕ್ಕೆ ಯಾವುದೇ ರೀಸನ್ ಇಲ್ಲ. 1945 ಒಂದು ಸತಿ ಇಬ್ಬರು ಫಾರ್ಮರ್ಸ್ ಟೊಮ್ಯಾಟೊಯಿಂದ ಒಬ್ರಿಗೊಬ್ಬರು ಹೊಡ್ಕೊಂಡು ಜಗಳ ಆಡಿದ್ರಂತೆ. ಆವಾಗಿಂದ ಶುರು ಆಗಿದ್ದು ಈ ಫೆಸ್ಟಿವಲ್ ಇವಾಗಲೂ ಎವ್ರಿ ಇಯರ್ ನಡ್ಕೊಂಡು ಬರ್ತಾ ಇದೆ. ಈ ಫೆಸ್ಟಿವಲ್ಗೂ ಆಲ್ ಓವರ್ ವರ್ಲ್ಡಿಂದ ಜನ ಬಂದು ಎಂಜಾಯ್ ಮಾಡ್ತಾರೆ. ಇದು ನಡೆಯೋದು ಆಗಸ್ಟ್ ಮಂತ್ನ ಲಾಸ್ಟ್ ವೆಡ್ನಸ್ಡೇಯಲ್ಲಿ. ಸುಮಾರು 150 ಟನ್ನಷ್ಟು ಟೊಮ್ಯಾಟೊನ ಈ ಫೆಸ್ಟಿವಲಲ್ಲಿ ಯೂಸ್ ಮಾಡ್ತಾರೆ. ಫೆಸ್ಟಿವಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಕಂಬನ ನೆಡ್ತಾರೆ. ಅದಕ್ಕೆ ಫುಲ್ ಸೋಪ್ನ ಹಾಕಿ ಮತ್ತು ಕಂಬ ಮೇಲೆ ಹತ್ತಿ ಆ ಟೊಮ್ಯಾಟೊ ಚೀಲನ ಬೀಳ್ಸೋ ತನಕ ಈ ಫೆಸ್ಟಿವಲ್ನ ಸ್ಟಾರ್ಟ್ ಮಾಡಲ್ಲ. ಈ ಫೆಸ್ಟಿವಲ್ಗೆ ಹೋಗೋಕ್ಕೆ €10 ಎಂಟ್ರಿ ಟಿಕೆಟ್ ಇರುತ್ತೆ ಅಷ್ಟೇ. ನೀವೇನಾದರೂ ಟೊಮ್ಯಾಟೊ ಪ್ರಿಯರ್ ಆಗಿದ್ದರೆ ಈ ಫೆಸ್ಟಿವಲ್ಗೆ ವಿಸಿಟ್ ಮಾಡೋದನ್ನ ಮಿಸ್ ಮಾಡ್ಕೋಬೇಡಿ. ಮೂರನೇದು ಹಾರ್ಬಿನ್ ಐಸ್ ಆ್ಯಂಡ್ ಸ್ನೋ ಫೆಸ್ಟಿವಲ್. ವಾಟರ್ ಫೆಸ್ಟಿವಲ್ ಆಯಿತು, ಟೊಮ್ಯಾಟೊ ಫೆಸ್ಟಿವಲ್ ಆಯಿತು, ಇವಾಗ ಹಾರ್ಬಿನ್ ಐಸ್ ಫೆಸ್ಟಿವಲ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಜಗತ್ತಿನ ದೊಡ್ಡ ಐಸ್ ಆ್ಯಂಡ್ ಸ್ನೋ ಥೀಮ್ಡ್ ಫೆಸ್ಟಿವಲ್. ಇದು ನಡೆಯೋದು ಚೈನಾಲಿರೋ ಹಾರ್ಬಿನ್ ಊರಲ್ಲಿ. ಈ ಐಸ್ ಫೆಸ್ಟಿವಲ್ ಎವ್ರಿ ಇಯರ್ ಡಿಸೆಂಬರ್ ಸ್ಟಾರ್ಟ್ ಆಗಿ ಫೆಬ್ರವರಿವರೆಗೂ ನಡೆಯುತ್ತೆ. ಆವಾಗ ವೆದರ್ ಆಲ್ಮೋಸ್ಟ್ -12 ಡಿಗ್ರಿಯಿಂದ -40 ಡಿಗ್ರಿವರೆಗೂ ಇರುತ್ತೆ. ಆ ಥೀಮ್ಡ್ ಪಾರ್ಕಲ್ಲಿ ಐಸ್ ಮತ್ತು ಸ್ನೋ ಅಲ್ಲಿ ಸ್ಕಲ್ಪ್ಚರ್ಸ್ ಮಾಡಿರ್ತಾರೆ. ಇಲ್ಲಿಗೂ ವಿಸಿಟರ್ಸ್ ಆಲ್ ಓವರ್ ವರ್ಲ್ಡಿಂದ ಬರ್ತಾರೆ. ಈ ಫೆಸ್ಟಿವಲ್ನ ನೈಟ್ ಟೈಮಲ್ಲಿ ನೋಡೋದೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನೈಟಲ್ಲಿ ಮ್ಯೂಸಿಕ್ ಫೆಸ್ಟಿವಲ್ ಕೂಡ ಆಗುತ್ತೆ. ಹಾರ್ಬಿನ್ನಲ್ಲಿ ಡಿಸೆಂಬರ್ ಲೋಕಲ್ಸ್ಗೆ ಲಾಂಗ್ ಲೀವ್ಸ್ ಇರುತ್ತೆ. ಅಲ್ಲಿ ಇರೋ ಲೋಕಲ್ಸ್ ಎಂಜಾಯ್ ಮಾಡೋಕ್ಕೆ ಅವರ ಫ್ಯಾಮಿಲೀಸ್ ಜೊತೆ ಬಂದು ಇಲ್ಲಿ ಎಂಜಾಯ್ ಮಾಡ್ತಾರೆ. ಇಲ್ಲಿ ಸ್ನೋ ಅಲ್ಲದೆ ಈ ಐಸ್ ನೋಡಿಕೊಂಡು ಆಟಾಡೋಕ್ಕೆ ಅಂತಲೇ ಥೀಮ್ಡ್ ಪಾರ್ಕ್ ಮಾಡಿರ್ತಾರೆ. ಈ ವಿಂಟರ್ ಸೀಸನಲ್ಲಿ ಫುಲ್ ಸಿಟಿ ಸ್ಟ್ರೀಟ್ಸಲ್ಲೂ ಸೆಲೆಬ್ರೇಷನ್ಸ್ ನಡೀತಾ ಇರುತ್ತೆ. ಈ ಐಸ್ ಆ್ಯಂಡ್ ಸ್ನೋ ಹಾರ್ಬಿನ್ ಫೆಸ್ಟಿವಲ್ ಬಗ್ಗೆ ತಿಳ್ಕೊಂಡ ಮೇಲೆ ಅಂತೂ ಇದು ನನ್ನ ಒನ್ ಆಫ್ ದಿ ಬಕೆಟ್ ಲಿಸ್ಟ್ ಆಗಿದೆ. ಈ ಹಾರ್ಬಿನ್ ಫೆಸ್ಟಿವಲ್ ಬಗ್ಗೆ ತಿಳ್ಕೊಂಡು ನಿಮಗೆ ಏನನ್ನಿಸ್ತೋ ಅಂತ ಕಮೆಂಟಲ್ಲಿ ತಿಳಿಸಿ. ನಾಲ್ಕನೇದು ಬೋರೆಯಾಂಗ್ ಮಡ್ ಫೆಸ್ಟಿವಲ್. ಮಡ್ ಅಂತ ಕೇಳಿದ ತಕ್ಷಣವೇ ನಿಮಗೆ ಅರ್ಥ ಆಗಿರುತ್ತೆ ಇದು ಕೆಸರಲ್ಲಿ ಆಟಾಡೋ ಒಂದು ಫೆಸ್ಟಿವಲ್ ಅಂತ. ಹೌದು, ಇದು ಸೌತ್ ಕೊರಿಯಲ್ಲಿ ಬೋರೆಯಾಂಗ್ ಸಿಟಿಯಲ್ಲಿ ಡಾರ್ಚಿಯಾನ್ ಬೀಚ್ ಸೈಡಲ್ಲಿ ಕೆಸರನ್ನು ಒಬ್ಬರ ಮೇಲೆ ಒಬ್ಬರು ಚೆಲ್ಲಿ ಸೆಲೆಬ್ರೇಟ್ ಮಾಡೋ ಒಂದು ಫೆಸ್ಟಿವಲ್. ಈ ಫೆಸ್ಟಿವಲ್ ಸ್ಟಾರ್ಟ್ ಆಗಿದ್ದು 1998ಅಲ್ಲಿ. ಇಲ್ಲಿರೋ ಒಂದು ಕಾಸ್ಮೆಟಿಕ್ ಕಂಪನಿ ಅವರ ಪ್ರಾಡಕ್ಟ್ಸ್ನ ಶೋಕೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತೆ.
ಆದರೆ ಇದೊಂದು ಇವಾಗ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಆಗಿದೆ. ಈ ಫೆಸ್ಟಿವಲ್ ಸಮ್ಮರಲ್ಲಿ ಮಿಡ್ ವೀಕ್ ಜುಲೈ ಅಲ್ಲಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 2 ವೀಕ್ಸ್ ನಡೆಯುತ್ತೆ. ಇಲ್ಲಿ ಇರೋ ಜನಕ್ಕೆ ನಂಬಿಕೆ ಏನಂದರೆ ಕೆಸರನ್ನ ಹಚ್ಕೊಳ್ಳೋದ್ರಿಂದ ಅವ್ರ ಸ್ಕಿನ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಫೆಸ್ಟಿವಲಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಇಲ್ಲಿನೂ ನೈಟಲ್ಲಿ ಒಳ್ಳೆ ಮ್ಯೂಸಿಕ್ ಇವೆಂಟ್ಸ್ ನಡೆಯುತ್ತೆ ಆ್ಯಂಡ್ ಇಲ್ಲಿ ನಡೆಯೋ ಫೈಟ್ಸ್, ಗೇಮ್ಸ್, ಮಡ್ ಮ್ಯಾರಥಾನ್ ಈ ಮಡ್ ಫೆಸ್ಟಿವಲ್ನ ವಿಶೇಷತೆ. ಈ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡೋ ಮೂಲಕ ಇವರು ಕೆಸರಿನ ಮಹತ್ವನ ತೋರಿಸ್ತಾರೆ. ಮಡ್ ಫೆಸ್ಟಿವಲ್ ಟೈಮಲ್ಲಿ ಇಲ್ಲಿ ಏರ್ ಶೋ ಕೂಡ ನಡೆಯುತ್ತೆ. ಲೈಫಲ್ಲಿ ಒಂದು ಸತಿ ಆದರೂ ಈ ಮಡ್ ಬಾತ್ ಫೆಸ್ಟಿವಲ್ಗೆ ಹೋಗಲೇಬೇಕು. ಕೆಸರಲ್ಲಿ ಆಡೋ ಮಜಾನೇ ಬೇರೆ ಇರುತ್ತೆ. ಈ ಮಜಾ ತಗೊಳ್ಳೋಕ್ಕೆ ನೀವು ಬೇಗನೆ ಪ್ಲ್ಯಾನ್ ಮಾಡ್ಕೊಳ್ಳಿ. 5ನೇದು ಹೋಲಿ ಹಬ್ಬ. ನಾನು ಈ ಹಬ್ಬ ಬಗ್ಗೆ ತುಂಬ ಹೇಳಬೇಕು ಅನ್ನೋ ಹಾಗೆ ಇಲ್ಲ. ಈ ಹಬ್ಬ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಹೋಲಿ ಹಬ್ಬನ ಫುಲ್ ಇಂಡಿಯಾನೇ ಸೆಲೆಬ್ರೇಟ್ ಮಾಡುತ್ತೆ. ಇದನ್ನು ಬಣ್ಣಗಳ ಹಬ್ಬ ಅಂತ ಕರೀತಾರೆ. ಈ ಹಬ್ಬ ಸಂತೋಷ, ಪ್ರೀತಿ ಮತ್ತು ಸಮಾನತೆಯ ಸಂಕೇತವಾಗಿರುತ್ತೆ. ಹಿಂದೂ ಪುರಾಣದ ಪ್ರಕಾರ ಕೆಟ್ಟದರ ಮೇಲೆ ಒಳ್ಳೆಯ ವಿಜಯವನ್ನು ಸೂಚಿಸುತ್ತದೆ ಆ್ಯಂಡ್ ಈ ಹಬ್ಬದಲ್ಲಿ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಒಟ್ಟಾಗಿ ಆಚರಿಸ್ತಾರೆ. ವಿಶ್ವದ ಮೂಲೆ ಮೂಲೆಯಿಂದನೂ ಈ ಹೋಲಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಬರ್ತಾರೆ. ಈ ಹಬ್ಬನ ವಿಂಟರ್ ಎಂಡ್ ಆಗಿ ಸಮ್ಮರ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ವಸಂತ ಮಾಸದಲ್ಲಿ ರೈತರು ಬೆಳೆಯೋ ಬೆಳೆ ಚೆನ್ನಾಗಿ ಬರಲಿ ಅಂತ ಬಣ್ಣಗಳಲ್ಲಿ ಆಡಿ ಸಂಭ್ರಮ ಮಾಡ್ತಾರೆ. ನಮ್ಮ ಹೋಲಿ ಹಬ್ಬ ಸುಮಾರು 17ನೇ ಶತಮಾನದಿಂದ ನಡ್ಕೊಂಡು ಬಂದಿರೋ ಒಂದು ಹಬ್ಬ. 6ನೇದು ಬರ್ನಿಂಗ್ ಮ್ಯಾನ್. ಈ ಫೆಸ್ಟಿವಲ್ ಹೆಸರು ಕೇಳೋಕೆ ಒಂಥರ ಇದೆ. ಹೌದು, ಫೆಸ್ಟಿವಲ್ ಕೂಡ ಒಂಥರ ಡಿಫ್ರೆಂಟ್. ಇದು ನಡೆಯೋದು USA ಅಲ್ಲಿರೋ ಬ್ಲ್ಯಾಕ್ ರಾಕ್ ಡೆಸರ್ಟ್ ಅನ್ನೋ ಒಂದು ಖಾಲಿ ಡೆಸರ್ಟಲ್ಲಿ. ಈ ಫೆಸ್ಟಿವಲ್ ಆಗಸ್ಟ್ ಎಂಡಲ್ಲಿ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ ಬರೋ ಅವ್ರ ಲೇಬರ್ ಡೇವರೆಗೂ ನಡೆಯುತ್ತೆ. ಈ ಫೆಸ್ಟಿವಲ್ ಟೈಮಲ್ಲಿ ಈ ಡೆಸರ್ಟ್ ಒಂದು ಟೆಂಪ್ರರಿ ಸಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿಗೆ ಜನ ತಮ್ಮ ಕ್ಯಾಂಪರ್ ವ್ಯಾನ್ ಆ್ಯಂಡ್ ಬೈಸೈಕಲ್ಸಲ್ಲಿ ಬರ್ತಾರೆ. ಇಲ್ಲಿ ಒಂದು ಮನುಷ್ಯನ ಸುಡೋ ಮೂಲಕ ಈ ಫೆಸ್ಟಿವಲ್ನ ಸ್ಟಾರ್ಟ್ ಮಾಡ್ತಾರೆ. ಈ ಫೆಸ್ಟಿವಲ್ಗೆ ಎವ್ರಿ ಇಯರ್ ಸುಮಾರು 80,000ರಿಂದ 1,00,000 ಇಂಟರ್ನ್ಯಾಷನಲ್ ವಿಸಿಟರ್ಸ್ ಬರ್ತಾರೆ. ಅಲ್ಲಿರೋ ಕಮ್ಯುನಿಟೀಸ್ ತಮ್ಮದೇ ಆದ ಸ್ಟ್ಯಾಂಡರ್ಡ್ ಆರ್ಟ್, ಎಕ್ಸ್ಪಿರಿಮೆಂಟಲ್ ಆರ್ಟ್, ಸ್ಕಲ್ಪ್ಚರ್, ಬಿಲ್ಡಿಂಗ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ನ ಶೋಕೇಸ್ ಮಾಡೋ ಮೂಲಕ ಈ ಫೆಸ್ಟಿವಲ್ನ ಆಚರಿಸ್ತಾರೆ. ಅವ್ರದ್ದೇ ಒಂದು ಆರ್ಟ್ನ ಸದಾ ಕಾಪಾಡೋಕ್ಕೆ ಈ ಫೆಸ್ಟಿವಲ್ನ ಮಾಡ್ತಾರೆ. ಇಲ್ಲಿಗೆ ಬರೋರು ಎಲ್ಲರೂ ಒಂದು ಪಾಲಿಸಿ ಮೇಂಟೈನ್ ಮಾಡ್ತಾರೆ. ಲೀವ್ ನೋ ಟ್ರೇಸ್, ಅಂದರೆ ಯಾವುದೇ ಕುರುಹು ಬಿಡಬೇಡಿ. ಫೆಸ್ಟಿವಲ್ ಮುಗಿದ ಮೇಲೆ ಈ ಡೆಸರ್ಟ್ ಹೆಂಗಿತ್ತೋ ಮತ್ತೆ ಹಾಗೆ ಮಾಡಿ ಹೋಗ್ತಾರೆ. ನಿಮಗೇನಾದರೂ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದರೆ ಈ ಇವೆಂಟ್ಗೆ ವಿಸಿಟ್ ಮಾಡಲೇಬೇಕು. ನೋಡಿರಲ್ಲ ಈ ಪ್ರಪಂಚದಲ್ಲಿ ಎಷ್ಟು ವಿಭಿನ್ನವಾದ ಹಬ್ಬಗಳಿವೆ ಅಂತ. ಈ ಹಬ್ಬಗಳು ಬರೀ ಮನರಂಜನೆಗಳಿಗಾಗಿ ಅಲ್ಲ, ಅವು ಬೇರೆ ಬೇರೆ ಸಂಸ್ಕೃತಿ ಅರ್ಥ ಮಾಡಿಕೊಳ್ಳಲು, ಹೊಸ ಜನರನ್ನು ಭೇಟಿ ಮಾಡಲು ಒಂದು ಒಳ್ಳೆಯ ಅವಕಾಶ. ಈ ಪ್ಲೇಸಸ್ನ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಆ್ಯಡ್ ಮಾಡೋದನ್ನ ಮರಿಬೇಡಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.